ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಣ್ಣಯ್ಯ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಪಿಂಕಿ ಮತ್ತು ಪಿಂಕಿ ತಂದೆ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ಮದುವೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ. ಇತ್ತ ಸೀನನಿಗೋಸ್ಕರ ಕಾಯ್ತಾ ಇರ್ತಾರೆ. ಸೀನಾ ಮನೆಯಲ್ಲಿ ಮಾದಪ್ಪಣ್ಣ ಕೂಡ ಮಾಕಳಮ್ಮನ ದೇವಸ್ಥಾನಕ್ಕೆ ಹೋಗಿ ಹೊಸ ಜೋಡಿಗಳು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿರ್ತಾರೆ. ಇತ್ತ ಸೀನಾ ಮತ್ತು ಸೀನಾ ತಾಯಿ ಭಯಪಟ್ಕೊಂಡೇ ದೇವಸ್ಥಾನಕ್ಕೆ ಬಂದಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪಿಂಕಿ ಮತ್ತು ಪಿಂಕಿ ತಂದೆಗೆ ಅದೇ ದೇವಸ್ಥಾನಕ್ಕೆ ಮದುವೆ ಬರೋದಕ್ಕೆ ಹೇಳಿರ್ತಾರೆ. ಆದರೆ ಪಿಂಕಿಗೆ ರಶ್ಮಿಯನ್ನು ಮದುವೆ ಆಗಿರೋದು ಗೊತ್ತೇ ಇರೋದಿಲ್ಲ. ಇತ್ತ ಸೀನಾ ಮತ್ತು ಲೀಲಮ್ಮ ಇಬ್ಬರು ಕೂಡ ಭಯಪಟ್ಕೊಂಡೇ ದೇವಸ್ಥಾನದ ಬಳಿ ಬಂದಿರ್ತಾರೆ. ದೇವಸ್ಥಾನದ ಬಳಿ ಬಂದು ನಿಂತು ನೋಡಿದಾಗ ಅಷ್ಟರಲ್ಲಿ ಅಲ್ಲಿ ಪಿಂಕಿ ಮತ್ತು ಕಳಸಪ್ಪನನ್ನು ನೋಡಿ ಭಯವನ್ನು ಪಡ್ಕೊಳ್ತಾರೆ. ಅಯ್ಯೋ ಅಮ್ಮ ಇವರಿಲ್ಲಿ ಬಂದೇ ಇದ್ದಾರೆ ಅಂತ ಸೀನಾ ಹೇಳಿದಾಗ ಹೌದು ಕಣೋ ನಮ್ಮ ಕತೆ ಮುಗೀತು ಅಂತ ಸೀನಾ ತಾಯಿ ಕೂಡ ಹೇಳ್ತಾಳೆ. ಇತ್ತ ಮಾದಪ್ಪಣ್ಣ ಏನರೋ ಮಾಡ್ತಾ ಇದ್ದೀರಾ ಅಲ್ಲೇ ನಿಂತ್ಕೊಂಡು ಬನ್ನಿ ಅಂತ ಕರಿತಾ ಇರ್ತಾನೆ. ಆದರೆ ಸೀನಾ ಮತ್ತು ಲೀಲಮ್ಮ ಇಬ್ಬರು ಬರ್ತಾ ಇರೋದಿಲ್ಲ. ನಂತರ ಜೋರಾಗಿ ಕರೆದಾಗ ಬಂದ್ವಿ ಅಪ್ಪ ಅಂದ್ಬಿಟ್ಟು ಇಬ್ಬರು ಕೂಡ ಬರ್ತಾರೆ. ಬಂದು ನಿಂತು ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋದು ಅಂತ. ಅಲ್ಲೇ ನೋಡಿದಂತಹ ಕಳಸಪ್ಪ ನೋಡಮ್ಮ ಸೀನಾ ಅವ್ರ ಅಪ್ಪನ್ನು ಮದುವೆಗೆ ಒಪ್ಪಿಸ್ಕೊಂಡು ಕರ್ಕೊಂಡೇ ಬಂದಿದ್ದಾನೆ ಅಂತ ಹೇಳಿದಾಗ ಪಿಂಕಿ ಹೌದಪ್ಪ ಅವರು ಬಂದಿದ್ದಾರೆ ಅಂದರೆ ನಮ್ಮ ಮದುವೆ ಗ್ರ್ಯಾಂಡಾಗಿ ಆಗುತ್ತೆ ಬಾರಪ್ಪ ಮೊದಲು ಹೋಗೋಣ ಅಂದ್ಬಿಟ್ಟು ಪಿಂಕಿ ಮತ್ತು ಕಳಸಪ್ಪ ಮಾದಪ್ಪ ಮತ್ತು ಸೀನಾ ಇರೋ ಕಡೆ ಬರ್ತಾರೆ. ಇರೋ ಕಡೆ ಬಂದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಆಗ ಸೀನಾ ಮತ್ತು ಸೀನಾ ತಾಯಿಗೆ ಇಬ್ಬರಿಗೂ ಜೀವ ಬಾಯಿಗೆ ಬಂದಂಗೆ ಆಗಿರುತ್ತೆ. ಆದರೆ ಮಾದಪ್ಪನಿಗೆ ಮಾತ್ರ ಇವರು ಯಾರು ಅಂತಲೇ ಗೊತ್ತಿರೋದಿಲ್ಲ. ಆಗ ಲೀಲಮ್ಮ ಸುಮ್ಮನೆ ಇರ್ತಾಳೆ, ಸೀನಾ ಕೂಡ ಸುಮ್ಮನೆ ಇರ್ತಾನೆ. ದಯವಿಟ್ಟು ಕ್ಷಮಿಸಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಅಂದಾಗ ಅಯ್ಯೋ ನಮ್ಮ ಪರಿಚಯವನ್ನು ನಾನೇ ಮಾಡ್ಕೊಳ್ತೀನಿ, ನಾನು ಕಳಸಪ್ಪ ಅಂತ, ಇವಳು ನನ್ನ ಮಗಳು ಪಿಂಕಿ ಅಂತ, ಆಶೀರ್ವಾದ ತಗೊಳ್ಳಮ್ಮ ಅಂದಾಗ ಒಂದು ನಿಮಿಷ ನಾನು ಯಾಕೆ ಆಶೀರ್ವಾದ ಮಾಡಬೇಕು ಅಂದಾಗ ಅಲ್ಲ ಆಮೇಲೆ ತೊಗೊಳ್ಳೋದಿದ್ದೇ ಇರುತ್ತೆ ಇವಾಗ ತೊಗೊಳ್ಳಿ ಅಂತ ಹೇಳಿದೆ ಅಂತ ಕಳಸಪ್ಪ ಹೇಳ್ತಾನೆ. ಆಗ ಮಾದಪ್ಪಣ್ಣನಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾರು ಇವರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇ ಇತ್ತ ಲೀಲಮ್ಮ ಯಾರು ಇವರು ಅಕ್ಕವರೇ ಪರಿಚಯ ಮಾಡಿಕೊಡ್ತಾರೆ ನಮ್ಮನ್ನು ನಾವು ಯಾರು ಅಂತ ಹೇಳಿಬಿಟ್ಟು ಕಳಸಪ್ಪ ಹೇಳ್ತಾನೆ. ಆಗ ಯಾರು ಇವ್ರಿಗೆ ಹೇಳು ಅಂದಾಗ ಲೀಲಮ್ಮ ಇವರು ಪಕ್ಕದೂರವರು ಅಂತ ರೀ, ಕಳಸಪ್ಪ ಅಂತ ಕಳಸೇಗೌಡರು ಅಂತ, ಇವರು ಮಗಳು ಪಿಂಕಿ ಅಂತ. ಹೌದಾ ಹಾಗಾದರೆ ಏನು ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಲೀಲಮ್ಮ ಅದು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಪುರೋಹಿತರು ಬರ್ತಾರೆ. ಪುರೋಹಿತರು ಬಂದುಬಿಟ್ಟು ಅಲ್ಲ ಶಿವು ಬರಲಿಲ್ವ ಅಂದಾಗ ಇಲ್ಲ ಶಿವು ಮದುವೆಯಲ್ಲಿ ಓಡಾಡಿ ತುಂಬಾ ಸುಸ್ತಾಗಿದ್ದ, ಅದಕ್ಕೆ ಶಿವು ಬಂದಿಲ್ಲ, ನಾವೇ ಬಂದ್ವಿ ಅಂತ ಹೇಳಿದಾಗ ಓ ಹೌದಾ ಸರಿ ಆಯಿತು ಅಂತ ಪುರೋಹಿತರು ಹೇಳ್ತಾರೆ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ, ಪೂಜೆಗೆಲ್ಲ ಸಿದ್ಧವಾಗಿದೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಇತ್ತ ಕಳಸೇಗೌಡರು ಶಿವು ತಂಗಿ ಮದುವೆಯಲ್ಲಿ ಏನೋ ಅನಾಹುತ ಆಯ್ತಂತೆ ಅಂತ ಹೇಳ್ತಾನೆ. ಆಗ ರಶ್ಮಿ ಹೌದಪ್ಪ ಹೌದು ಪಾಪ ಯಾರೋ ಪುಣ್ಯಾತ್ಮ ಬಂದು ಅವಳಿಗೆ ತಾಳಿ ಕಟ್ಟಿ ಅವಳ ಜೀವನವನ್ನು ಉದ್ಧಾರ ಮಾಡಿದ್ದಾರೆ, ಪಾಪ ಅಪ್ಪ ರಶ್ಮಿ ಅವಳು ನನಗೂ ಕೂಡ ಫ್ರೆಂಡ್ ಅಂತ ಹೇಳ್ತಾಳೆ. ಆಗ ಕಳಸೇಗೌಡರು ಹೌದು ನನಗೂ ಕೂಡ ಅವರು ತುಂಬಾ ಚೆನ್ನಾಗಿ ಪರಿಚಯ ಅಂತ ಹೇಳ್ತಾ ಇರ್ತಾರೆ. ಆದರೆ ಸೀನಾ ಮತ್ತು ರಶ್ಮಿ ಮದುವೆ ಆಗಿರೋದು ಇವರಿಗೆ ಗೊತ್ತೇ ಇರೋದಿಲ್ಲ. ಸತ್ಯ ಏನಾದರೂ ಗೊತ್ತಾದರೆ ಏನು ಮಾಡಿಬಿಡ್ತಾರೋ ಅಂತ ಭಯದಲ್ಲಿ ಸೀನಾ ಮತ್ತು ಸೀನಾ ತಾಯಿ ಇಬ್ಬರು ಕೂಡ ಇರ್ತಾರೆ. ಇತ್ತ ಮಾದಪ್ಪಣ್ಣನಿಗೂ ಸಹ ಏನೂ ಗೊತ್ತಿರೋದಿಲ್ಲ. ಹೌದು ಒಂದು ಅವಘಡನೇ ನಡೆದೋಯ್ತು ಅಂತ ಮಾದಪ್ಪಣ್ಣ ಹೇಳ್ತಾನೆ. ಆಗ ಪಾಪ ಅಂಕಲ್ ರಶ್ಮಿ ಅಂತ ಪಿಂಕಿ ಹೇಳ್ತಾಳೆ. ಆಗ ಯಾರೋ ಪುಣ್ಯಾತ್ಮ ಬಂದು ಅವಳಿಗೆ ತಾಳಿ ಕಟ್ಟಿದ್ದಾರೆ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ರಶ್ಮಿ ಬರ್ತಾಳೆ. ಓ ರಶ್ಮಿ ಇಲ್ಲೇ ಇದ್ದಾಳೆ, ರಶ್ಮಿ ಚೆನ್ನಾಗಿದೆಯಾ ರಶ್ಮಿ ಅಂತ ಪಿಂಕಿ ರಶ್ಮಿನ ಕೇಳ್ತಾಳೆ. ಆಗ ಹ್ಞೂ ಪಿಂಕಿ ನಾನು ಚೆನ್ನಾಗಿದ್ದೀನಿ, ನೀನೇನು ಇಷ್ಟೊಂದು ಸುಂದರವಾಗಿ ರೆಡಿಯಾಗಿದೆಯಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದಾಗ ಹ್ಞೂ ಮತ್ತು ಇವತ್ತು ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ನಾನು ಸ್ಪೆಷಲಾಗಿ ರೆಡಿಯಾಗಿದ್ದೀನಿ ಅಂತ ಪಿಂಕಿ ಹೇಳ್ತಾಳೆ. ಆಗ ಹೌದಾ ಏನದು ಸ್ಪೆಷಲ್ ಡೇ ಅಂದಾಗ ಹೇಳ್ತೀನಿ ಇರು, ಅದಕ್ಕಿಂತ ಮೊದಲು ನಿನ್ನ ಮದುವೆ ಆಗಿ ನಿನ್ನ ಬಾಳನ್ನು ಉದ್ಧಾರ ಮಾಡಿದಂತಹ ನಿನ್ನ ಗಂಡನ ತೋರಿಸು, ಅವ್ರನ್ನ ನೋಡಬೇಕು ಅಂತ ಪಿಂಕಿ ಹೇಳ್ತಾಳೆ. ಆಗ ಮಾದಪ್ಪಣ್ಣ ಆ ಪುಣ್ಯಾತ್ಮ ಆ ಮಹಾನುಭಾವ ಬೇರೆ ಯಾರೂ ಅಲ್ಲ ನನ್ನ ಮಗ ಸೀನಾ ಅಂತ ಮಾದಪ್ಪಣ್ಣ ಹೆಮ್ಮೆಯಿಂದ ಹೇಳ್ತಾರೆ. ಆಗ ಪಿಂಕಿಗೆ ತುಂಬಾ ಶಾಕ್ ಆಗುತ್ತೆ, ಹಾಗೆ ಕಳಸೇಗೌಡರಿಗೂ ತುಂಬಾ ಶಾಕ್ ಆಗುತ್ತೆ. ಆದರೆ ಇಷ್ಟೆಲ್ಲ ನಡೀತಾ ಇದ್ರೂ ಸೀನಾ ಒಂದು ಕೂಡ ಮಾತಾಡ್ತಾ ಇರೋದಿಲ್ಲ. ಹೌದಮ್ಮ ನನ್ನ ಮಗನೇ ರಶ್ಮಿ ಕುತ್ತಿಗೆಗೆ ತಾಳಿ ಕಟ್ಟಿ ರಶ್ಮಿ ಜೀವನವನ್ನು ಉದ್ಧಾರ ಮಾಡಿದ್ದು ಅಂತ ಹೇಳಿ ರಶ್ಮಿಯನ್ನು ತಗೊಂಡೋಗಿ ಸೀನನ ಪಕ್ಕ ನಿಲ್ಲಿಸಿದ ತಕ್ಷಣವೇ ಪಿಂಕಿಗೆ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ರಶ್ಮಿ ತುಂಬಾ ಶಾಕ್ ಆಗಿ ಏನಾಯಿತು ಪಿಂಕಿ ಅಂತ ಹೇಳಿಬಿಟ್ಟು ಪಿಂಕಿಯನ್ನು ಹಿಡ್ಕೊಳ್ತಾಳೆ. ಪಿಂಕಿ ಎದ್ದೇಳು ಪಿಂಕಿ ಅಂತ ಪಿಂಕಿ ಮತ್ತು ಕಳಸೇಗೌಡರು ಎಬ್ಬಿಸ್ತಾ ಇರ್ತಾರೆ. ಎದ್ದೇಳಮ್ಮ ಪಿಂಕಿ ಅಂತ ಎಬ್ಬಿಸ್ತಾ ಇರಬೇಕಾದ್ರೆ ಸೀನಾ ಸುಮ್ಮನೆ ನಿಂತಿರೋದನ್ನು ನೋಡಿ ಕಳಸೇಗೌಡರಿಗೆ ತುಂಬಾ ಕೋಪ ಬರುತ್ತೆ. ಕಳಸೇಗೌಡರು ಸೀನಾನ ಮುಖವನ್ನು ನೋಡಿದಾಗ ಸೀನಾ ಕೈ ಮುಗಿತಾನೆ. ದಯವಿಟ್ಟು ಏನು ಹೇಳ್ಬೇಡಿ ಅನ್ನೋ ರೀತಿಯಾಗಿ ಸೀನಾ ಕೈ ಮುಗಿತಾ ಇರ್ತಾನೆ. ಆಗ ಕಳಸೇಗೌಡರು ಏನನ್ನು ಕೂಡ ಮಾತಾಡೋದಿಲ್ಲ. ಇತ್ತ ರಶ್ಮಿಗೂ ಕೂಡ ಸೀನಾ ಮತ್ತು ಪಿಂಕಿ ಪ್ರೀತಿಸ್ತಾ ಇರೋದು ಗೊತ್ತೇ ಇರೋದಿಲ್ಲ. ಗೊತ್ತಿದ್ದರೆ
ಒಂದು ಪಕ್ಷ ಮದುವೆ ಆಗ್ತಾ ಇರಲಿಲ್ವೋ ಏನೋ, ಇತ್ತ ಶಿವು ಮನೆಗೆ ನೋಟಿಸನ್ನು ಕೊಟ್ಟಿರ್ತಾರೆ ಮನೆ ಹರಾಜಿದೆ ಅಂತ. ಅದು ಶಿವು ಮತ್ತು ಪಾರುಗೆ ಗೊತ್ತಿರೋದಿಲ್ಲ. ಪಾರು ಮತ್ತು ಶಿವುಗೆ ರಾಣಿ ಫೋನ್ ಮಾಡಿಬಿಟ್ಟು, ಅಣ್ಣ ಯಾರೋ ಬಂದು ನೋಟಿಸನ್ನು ಕೊಟ್ಟೋಗಿದ್ದಾರೆ ಅಣ್ಣ, ದಯವಿಟ್ಟು ಬೇಗ ಬಾ ಮನೆಗೆ ಅಂತ ಹೇಳಿದಾಗ, ಹೌದೇನಮ್ಮ ಏನು ನೋಟಿಸು ಏನು ಅಂತ ಅಂದಾಗ, ಅಯ್ಯೋ ಗೊತ್ತಿಲ್ಲ ಅಣ್ಣ ಅಂದಾಗ, ಸರಿ ಸರಿ ನಿನಗೆ ಗೊತ್ತಾಗಲ್ಲ ಇರು, ನಾನು ಪಾರು ಕರ್ಕೊಂಬರ್ತೀನಿ, ಪಾರು ನೋಡಿ ಹೇಳ್ತಾಳೆ ಅಂದ್ಬಿಟ್ಟು ಶಿವು ಮತ್ತು ಪಾರು ಮನೆಗೆ ಬರ್ತಾರೆ. ಮನೆಗೆ ಬಂದು ರಾಣಿ ಓಡ್ ಬಂದು ನೋಟಿಸನ್ನು ಕೊಡ್ತಾಳೆ. ಆ ನೋಟಿಸನ್ನು ನೋಡಿಬಿಟ್ಟು ಪಾರು ಶಾಕಾಗಿ, ಅಯ್ಯೋ ಮಾವ ಮನೆ ಹರಾಜಿದೆ, ನೀನೇನಾದರೂ 10 ಲಕ್ಷ ಸಾಲ ತೊಗೊಂಡಿದ್ದ ಅಂದರೆ, ಹ್ಞೂ ರಶ್ಮಿ ಮದುವೆಗೋಸ್ಕರ 10 ಲಕ್ಷ ಸಾಲವನ್ನು ತೊಗೊಂಡಿದ್ದೆ ಮನೆ ಮೇಲೆ ಅಂತ ಹೇಳಿದಾಗ, ಅಲ್ಲ ಮಾವ ನೀನು ಈ ಸಾಲವನ್ನು ಕಟ್ಟಿಲ್ಲ, ಸಾಲದ ಅವಧಿ ಮುಗ್ದೋಗಿದೆ ಅಂತ ಹೇಳಿ ನಿನಗೆ ಈ ಪತ್ರವನ್ನು ಕಳಿಸಿದ್ದಾರೆ, ಏನು ಮಾವ ಏನು ಮಾಡ್ತೀಯ ಇವಾಗ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀಯ ಅಂದಾಗ ರಾಣಿಗೂ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಪಾರು, ನಾನು ತೊಗೊಂಡಿದ್ದು ಇತ್ತೀಚೆಗೆ ಸಾಲನ, ಇಷ್ಟು ಬೇಗ ಹೇಗೆ ಬರುತ್ತೆ ಅಂದರೆ, ಇಲ್ಲ ಮಾವ ನೀನು ಸೈನೇ ಹಾಕಿದೆಯಲ್ಲ ಇಲ್ಲಿ ನೋಡು ಮಾವ ಅಂತ ಹೇಳಿಬಿಟ್ಟು ಹರಾಜು ಪತ್ರವನ್ನು ತೋರಿಸ್ತಾಳೆ. ಆಗ ಶಿವಗೂ ಕೂಡ ಶಾಕ್ ಆಗುತ್ತೆ. ಶಿವು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ಪಾರು, ನಾನು ರಶ್ಮಿ ಮದುವೆಗೋಸ್ಕರ ಇತ್ತೀಚೆಗೆ ತೊಗೊಂಡಿರೋದು ದುಡ್ಡನ್ನು, ಅಷ್ಟು ಬೇಗ ಹೇಗೆ ಹರಾಜಾಗುತ್ತೆ ಅಂತ ಶಿವು ಕೇಳ್ತಾನೆ. ಇಲ್ಲ ಮಾವ ನೋಡು ಪತ್ರದಲ್ಲಿ ಈ ಥರ ಇದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪಾರುಗೆ ಅವರಪ್ಪ ಈ ಕೆಲಸವನ್ನು ಮಾಡಿರೋದು ಅಂತ ತಲೆಗೆ ಬರೋದಿಲ್ಲ. ಯಾಕೆ ಅಂತ ಅಂದರೆ, ಶಿವು 10 ಲಕ್ಷ ಸಾಲ ತೊಗೊಂಡಿರೋದು ಪಾರುಗೂ ಸಹ ಗೊತ್ತಾಗಿರುತ್ತೆ ರಶ್ಮಿ ಮದುವೆಗೆ ಅಂತ. ಈ ಕೆಲಸ ಏನಾದರೂ ಪಾರು ತಂದೆನೇ ಮಾಡಿರೋದು ಅಂತ ಗೊತ್ತಾದರೆ ಪಾರ್ವತಿ ಮುಂದೆ ಏನು ಮಾಡ್ತಾಳೆ, ಶಿವು ಮನೆಯನ್ನು ಹರಾಜಿಂದ ಹೇಗೆ ಉಳಿಸ್ಕೊಳ್ತಾನೆ, ಮಾದಪ್ಪಣ್ಣನು ಸಹ ಪಾರು ತಂದೆ ಐಡಿಯಾ ಮಾಡಿಕೊಂಡು ಸೀನಂಗೋಸ್ಕರ ಜಿಮ್ ಐಟಮನ್ನು ತೊಗೊಂಡು ಬರೋಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ತಾನೆ. ನೋಡೋಣ ಮನೆ ಹೇಗೆ ಹರಾಜು ಆಗದೇ ಉಳಿಯುತ್ತೆ. ಹಾಗೆ ಪಿಂಕಿ ವಿಷಯವನ್ನು ಕಳಸೇಗೌಡರು ಮಾದಪ್ಪಣ್ಣನಿಗೆ ಹೇಳಿ ನ್ಯಾಯವನ್ನು ಕೊಡಿಸ್ಕೊಳ್ತಾರಾ, ಅಥವಾ ಸೀನನ ಮುಖ ನೋಡಿಕೊಂಡು ಹಾಗೆ ಬಿಟ್ಟು ಮನೆಗೆ ಹೋಗ್ತಾರಾ, ಪಿಂಕಿಗೆ ಏನು ಮಾಡ್ತಾಳೆ, ಪಿಂಕಿಗೆ ಅನ್ಯಾಯ ಆಗುತ್ತಾ, ಸೀನಾ ಮುಂದೆ ಹೆಂಡ್ತಿ ಅಂತ ರಶ್ಮಿನ ಒಪ್ಕೊಳ್ತಾನ, ಅಥವಾ ರಶ್ಮಿನ ಬಿಟ್ಟು ಪಿಂಕಿನೇ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಾನ, ಮಾದಪ್ಪಣ್ಣನಿಗೆ ಎಲ್ಲ ಸತ್ಯ ಗೊತ್ತಾಗುತ್ತಾ, ರಶ್ಮಿಗೂ ಸಹ ಎಲ್ಲ ಸತ್ಯ ಗೊತ್ತಾಗುತ್ತಾ, ಪಿಂಕಿಗೆ ಏನು ಮಾಡ್ತಾನೆ ಸೀನಾ ಅಂತಕ್ಕಂಥದ್ದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.